ಬಿಗ್ ಬಾಸ್ ಪ್ಯಾಲೇಸ್ ಹೌದು, ಬಿಗ್ ಬಾಸ್ ಪ್ಯಾಲೇಸ್. ನೀವು ರೂಮ್ಸ್ ಬುಕ್ ಮಾಡಿದ್ವಲ್ಲ, ಆನ್ ದಿ ವೇ ಬರ್ತಾ ಇದ್ವಿ. ದೊಡ್ಡ ಪಾರ್ಟಿ ನಡೆಯುತ್ತೆ. ಬಿಗ್ ಬಾಸ್ ಅರಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಗಳ ದರ್ಬಾರ್. ಕಾವು ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ. ಅಲ್ಲೂ ನೋವಾಗ್ಲಿ. ಅದಕ್ಕೆ ತಾನೇ ನಾವು ಬಂದಿರೋದು. ಕರ್ನಾಟಕ ಸ್ವಲ್ಪ ಜೋರಾಗಿ. ನನ್ನ ವಾಯ್ಸ್ ಕೇಳಿಸಲ್ವಾ? ತುಂಬಾ ಕೇಳಿಸುತ್ತೆ ಇವತ್ತೇ. ನಾನು ಹೇಳುವುದೇನಂದ್ರೆ ಎಲ್ಲೋ ಒಂದು ಕಡೆ ನಾನು ಹೇಳುವುದೇನೆಂದ್ರೆ ಸುಸಂಸ್ಕೃತವಾಗಿ ಸುಲಲಿತವಾಗಿ ವಿವೇಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು. ಆದರೆ ಎಲ್ಲಿ ಎಡುತ್ತಾ ಇದ್ದೀನಿ ಏನು ಅಂತ ಗೊತ್ತಾಯ್ತಿಲ್ಲ ನಾನು. ಹೌದು, ಮನುಷ್ಯ ಅಂದಮೇಲೆ ಎಡವಲೇಬೇಕು, ತಪ್ಪು ಸಹಜ. ಆದರೆ ಆ ತಪ್ಪನ್ನು ತಿದ್ಕೊಂಡು ಮುಂದೆ ಹೋಗೋದಿದೆಯಲ್ಲ ಅಣ್ಣ, ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಅಣ್ಣ. ಬಿದ್ದೆ ಸ್ವಿಚ್. ಕಿತಪತಿ ಹೆಂಗಸ್ರೇ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಯುಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟ್ ಮಾಡುದು. ಒಂದು ಕೇಟ್ ಇರೋ ತರ ಹೇಳ್ಬೇಕು. ಮ್ಯಾನಿಪ್ಯುಲೇಟ್ ಅಂತ ಬರೀ ಮ್ಯಾನಿಪ್ಯುಲೇಟ್ ಮಾಡೋದಲ್ಲ. ಅಶ್ವಿನಿ, ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋ ಅಶ್ವಿನಿ. ನಾನು ಕೋಪ ಪುರಸ್ಪಡೋ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ, ಮೈಕ್ ಬಿಚ್ಚಾಕ್ಬಿಡ್ತೀನಿ. Oh, no.